ಏನು ಮಾತಾಡ್ತಿದ್ದಾರೆ ಇವರು? 20 ತೊಲೆ ಚಿನ್ನಕ್ಕೋಸ್ಕರ ಚಿನ್ನದಂಥ ಸಂಬಂಧನ ಬಿಡಕ್ಕಾಗತ್ತಾ? ನಾಳೆ ದಿನ ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಆ ಚಿನ್ನದ ಮನೆನೇ ನಂದಾಗತ್ತೆ. ಇಲ್ಲ, ನಾನೇ ಏನಾದರೂ ಮಾಡ್ತೀನಿ. ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ ಅತ್ತೆ. ಆ ದೇವ್ರಿಗೆ ಕೊಡೋ ಇಚ್ಛೆ ಇಲ್ಲ ಅಂದಮೇಲೆ ಆ ಹುಡುಗನ ಕಣ್ಣೆದ್ರಿ ತಂದು ದಿವ್ಯ ಮನಸ್ಸಲ್ಲಿ ಆಸೆ ಯಾಕೆ ಹುಟ್ಟಿಸಿದ್ನೋ? ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಬೇಕಿಲ್ಲ. ನಿಮ್ಮ ಕೈಯಿಂದ ಏನು ಮಾಡೋಕ್ಕೂ ಆಗಲ್ಲ. ಇಂಥ ಬಡತನದ ಮನೇಲಿ ಹುಟ್ಟಿದ ಮೇಲೆ ನಾನೇ ಏನಾದರೂ ಮಾಡ್ತೀನಿ. ದಿವ್ಯ, ಯಾರಿಗೆ ಫೋನ್ ಮಾಡ್ತಿದ್ಯೆ? ಏನು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟಾದ್ರೂ ಮಾಡೆ. ದಿವ್ಯಾ, ಯಾರಿಗೆ ಫೋನ್ ಮಾಡ್ತಿದ್ಯಾ ಅಂತ ಹೇಳು. ನಿಮ್ಮ ಅಳಿಯಂದ್ರಿಗೆ. ಹಲೋ, ಫ್ರೀ ಇದ್ದೀರಾ? ಅಂದರೆ ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡಬೇಕಿತ್ತು. ನಿಮ್ಮ ಜೊತೆ ಮಾತಾಡೋದ್ಕಿಂತ ನನಗಿನ್ನೂ ಮುಖ್ಯವಾದ ಕೆಲಸ ಏನಿದೆ ಹೇಳಿದ್ದೀವಿ ಅವರೇ. ಫೋನಲ್ಲಿ ಬೇಡ, ನಿಮ್ಮನ್ನ ಮೀಟ್ ಮಾಡಿನೇ ಮಾತಾಡಬೇಕು. ವೇಟ್, ಒಂದು ನಿಮಿಷ. ನಾನು ಕನ್ಸು ಕಾಣ್ತಿಲ್ಲ. ದೇವತೆನೆ ತಪಸ್ಗಿಂತ ಮುಂಚೆ ಪ್ರತ್ಯಕ್ಷ ಆಗ್ತೀನಿ ಅಂದರೆ ಯಾರು ತಾನೇ ಬೇಡ ಅಂತಾರೆ. ಎಲ್ಲಿ ಮೀಟ್ ಮಾಡ? ಇಲ್ಲೇ ಮನೆ ಹತ್ರ ಒಂದು ಪಾರ್ಕ್ ಇದೆ. ನಾನು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ, ಅಲ್ಲಿಗೆ ಬನ್ನಿ. ಸರಿ, ಯಾವಾಗ ಬರಲಿ? ಈಗಲೇ ಅಂದ್ರೆ ಆಗ್ಬೋದಾ? ಹಾಂ, ಪೇಷಂಟ್ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಎರಡೂ ಒಂದೇ ಆಗೋಯ್ತಾ? ಪೇಷಂಟಾ? ಹಾಂ, ಇಲ್ಲ ಇಲ್ಲ ಇಲ್ಲ, ಪೇಷನ್ಸ್. ನೀವು ನಾಳೆ ಮೀಟ್ ಮಾಡು ಅಂತ ಹೇಳಿದಿದ್ರೆ ನನಗೆ ಕಾಯೋ ಪೇಷನ್ಸ್ ಇರ್ತಾ ಇರಲಿಲ್ಲ. ನೀವು ಈಗಲೇ ಅಂದ್ರಲ್ಲ, ನಾನು ಬರ್ತೀನಿ, ಇವಾಗಲೇ ಬರ್ತೀನಿ. ಸಿ ಯು ಸೂನ್. ಏ ದಿವ್ಯಾ, ಏನೇ ಮಾಡ್ತಿದ್ಯಾ ನೀನು? ಅವ್ರಿಗೆ ಯಾಕೆ ಫೋನ್ ಮಾಡಿ ಬರೋಕೆ ಹೇಳ್ದೆ? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲ ನಾನೇ ನೋಡ್ಕೋತೀನಿ. ಒಟ್ನಲ್ಲಿ ಈ ಮದುವೆ ನಡೆಯುತ್ತೆ. ನೀವ್ ಧೈರ್ಯವಾಗಿರಿ. ದಿವ್ಯಾ, ಮತ್ತೆ ಏನತ್ತೆ ಇದು? ದೊಡ್ಡವ್ರು ಮಾತಾಡ್ಬೇಕಾಗಿರೋ ವಿಚಾರನ ಇವಳು ಮಾತಾಡ್ತೀನಿ ಅಂತಾಳಲ್ಲ. ಸಮಾಧಾನ ಮಾಡ್ಕೊ. ಏನೋ ಮಾಡ್ತೀನಿ ಅಂತ ಹೇಳಿದ್ದಾಳಲ್ಲ, ಏನು ಮಾಡ್ತಾಳೆ ನೋಡೋಣ. ಸಮಾಧಾನ ಮಾಡ್ಕೊ ಜಾನಕಿ. ಏನಾಗುತ್ತೆ, ದೇವ್ರ ಮೇಲೆ ಭಾರ ಹಾಕೋಣ. ಇಷ್ಟು ದೂರ ನಡ್ಕೊಂಬಂದ್ರು ಒಂದು ಕ್ಯಾಬು ಬುಕ್ ಆಗ್ತಿಲ್ಲ. ಆಟೋ ಆಟೋ ಆಟೋ! ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಇಡಿಯಟ್. ಭಯ ಪಡ್ಕೋಬೇಡಿ, ತುಂಬ ಹುಷಾರಾಗಿ ಡ್ರಾಪ್ ಮಾಡ್ತೀನಿ. ಏನು ಇವತ್ತು ಯಾವ ಕೆಲಸನೂ ಇಲ್ಲ, ಮನೇಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಹೊರಟಿದ್ಯಾ? ಅವ್ರನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಲೇ ಅಕ್ಕ, ಹೆಣ್ಮಕ್ಳು ಬರೀ ಅಂದ ಚಂದದ ಬಗ್ಗೆ ಗಮನ ಕೊಟ್ರೆ ಸಾಲದು, ಶಕ್ತಿ ಧೈರ್ಯದ ಬಗ್ಗೆನೂ ಗಮನ ಕೊಡಬೇಕು. ಇಲ್ಲ ಅಂದರೆ ಇಂಥ ಪೊರ್ಕಿಗಳ ಕಾಟ ತಪ್ಪಲ್ಲ. ಸರಿ, ಹಾಗಿದ್ರೆ ಹೋಗ್ಬಾ, ನಾನು ಬರ್ತೀನಿ. ಸತ್ಯ, ಇಲ್ಲಿ ಆಟೋನೂ ಸಿಗ್ತಿಲ್ಲ.
ಕ್ಯಾಬು ಬುಕ್ ಆಗ್ತಿಲ್ಲ ಕಣೆ. ಅದಕ್ಕೆ ನೀನೇ ಡ್ರಾಪ್ ಮಾಡ್ತೀಯಾ? ಬೇಡಮ್ಮ, ಅಮ್ಮಂಗೆ ಈ ವಿಷಯ ಗೊತ್ತಾದ್ರೆ ದುಡ್ಡು ರಾದ್ದ ಅಂತಾನೆ ಆಗುತ್ತೆ. ನಾನ್ ಬಿಡಲ್ಲ. ಪ್ಲೀಸ್ ಕಣೆ, ಲೇಟ್ ಆಗ್ತಿದೆ. ಅಮ್ಮಂಗೆ ಹೇಳಲ್ಲ, ಡ್ರಾಪ್ ಮಾಡ್ತೀಯಾ? ಸರಿ ಆಗಿದ್ರೆ ಒಂದು ಕಂಡೀಷನ್, ಬಾವನ್ನ ನನಗೆ ಮೀಟ್ ಮಾಡಿಸ್ತೀಯಾ? ಈ ವಿಚಾರ ಏನಾದರೂ ಅಮ್ಮಂಗೆ ಗೊತ್ತಾದ್ರೆ ನನ್ನನ್ನು ಮನೆಯಿಂದ ಆಚೆ ಹಾಕ್ತಾರೆ ಕಣೆ. ಇಷ್ಟೆಲ್ಲ ಆದ್ಮೇಲೂ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ನಿಮ್ಮ ಬಾವನ್ ನೋಡಿ ನಿನಗೇನಾಗಬೇಕು? ನೀವೆಲ್ಲ ಸೇರಿ ನನ್ನನ್ನು ಈ ಮದುವೆಯಿಂದ ದೂರ ಇಟ್ಟಿದ್ದೀರಾ. ಹಾಗಂತ ಅಕ್ಕನ ಮದುವೆ ಆಗೋ ಹುಡುಗ ಯಾರಿರ್ಬೋದು ಅನ್ನೋ ಕುತೂಹಲನೂ ನನಗಿರಬಾರ್ದು ಅಂದ್ರೆ ಹೇಗೆ? ಎಷ್ಟೋ ಸಂಬಂಧನ ಸಾವಿರಾರು ಕಾರಣ ಕೊಟ್ಟು ಬೇಡ ಅಂದವಳು ನೀನು. ಆದ್ರೆ ಈ ಸಂಬಂಧನ ಒಂದು ಮಾತು ಆಡದೆ ಒಪ್ಕೊಂಡಿದ್ಯಾ ಅಂದ್ರೆ ಹುಡುಗ ಹೇಗಿರ್ಬೋದು ಅನ್ನೋ ಕುತೂಹಲ ಇರುತ್ತೆ ಅಲ್ವೇನೆ? ಇರುತ್ತೆ ಇರುತ್ತೆ. ಆದರೆ ನಿನ್ನ ಕ್ಯೂರಿಯಾಸಿಟಿಯಿಂದ ನನ್ನ ಮದುವೆಗೆ ಕಲ್ಲು ಬೀಳಬಾರ್ದಲ್ವಾ? ನಿನ್ಗೋಸ್ಕರ ಜೀವನ ಕೊಡ್ತೀನಿ ಕಣೆ. ಆದ್ರೆ ನಿನ್ ಜೀವನ ಯಾವತ್ತೂ ಹಾಳು ಮಾಡಲ್ಲ. ಪ್ಲೀಸ್ ಕಣೆ, ನೀನು ಹೋಗೋ ಜಾಗದಿಂದ ದೂರದಿಂದ ಬಾವನ್ ನೋಡಿ ಹೊರಟೋಗ್ತೀನಿ. ಪ್ಲೀಸೆ, ನೀನು ಹೋಗೋ ಮನೆ ನನ್ನ ಬಾವ ಹೇಗಿದ್ದಾರೆ ಅಂತ ನೋಡೋ ಆಸೆ ಕಣೆ. ಪ್ಲೀಸೆ, ಪ್ಲೀಸ್. ಆಯ್ತು, ಆದರೆ ಒಂದು ಕಂಡೀಷನ್, ನೀನು ದೂರದಲ್ಲಿ ನಿಂತ್ಕೊಂಡು ಸೈಲೆಂಟಾಗಿ ಹೊರಟೋಗ್ಬೇಕು, ಓಕೆನಾ? ಹಾ ಸರಿ, 1 ನಿಮಿಷನೂ ಅಲ್ಲಿರಲ್ಲ, ನೋಡ್ಬಿಟ್ಟು ಹೊರಟ್ಬಿಡ್ತೀನಿ. ಹಾ ಸರಿ, ಹಾಗಿದ್ರೆ ಸರಿ, ಬಾ. ಎಲ್ಲಕ್ಕ ನಿನ್ ಬಾವಿ ಪತಿ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬರ್ತಾರಿರೇ. ಹಾಗಾದ್ರೆ ಬಾವನ್ ವೇಟ್ ಮಾಡೋದಕ್ಕೆ ನಾನು ವೇಟ್ ಮಾಡಬೇಕು ಅನ್ನು. ಆಯ್ತಾಯ್ತು, ವೇಟ್ ಮಾಡೋಣ. ಆದರೆ ನೆನಪಿದೆ ತಾನೆ, ನೀನು ದೂರದಿಂದನೇ ನೋಡಿಕೊಂಡು ಅಲ್ಲಿಂದನೇ ಹೊರಡಬೇಕು. ಆಯ್ತಮ್ಮ, ದೂರದಿಂದನೇ ನೋಡ್ಕೊಂಡು ಹೊರಡ್ತೀನಿ. ನೀನ್ ಟೆನ್ಷನ್ ಆಗ್ಬೇಡ. ಟೆನ್ಷನ್ ಆಗಬೇಕಾಗಿರೋದು ನಾನಲ್ಲ, ನೀನು ಅಪ್ಪಿ ತಪ್ಪಿ ಅವ್ರನ್ನ ನೋಡಿ ಆ ವಿಷಯ ಅಮ್ಮಂಗೆ ಗೊತ್ತಾದ್ರೆ ನನ್ನ ಕತೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ? ಅಯ್ಯೋಯ್ಯೋಯ್ಯೋ, ಅಷ್ಟೆಲ್ಲ ಸೀನ್ ಆಗೋದು ಬೇಡ. ಅಕಸ್ಮಾತ್ ಅವ್ರೇನಾದ್ರೂ ನೋಡಿದ್ರೆ ಯಾರೋ ಟೈಮ್ ಕೇಳ್ತಿದ್ರು ಅಂತ ಹೇಳ್ಬಿಡು. ಯಾವುದಕ್ಕೂ ನಾನು ದೂರನೇ ನಿಂತಿರ್ತೀನಿ. ಮೊದಲು ಆ ಕೆಲಸ ಮಾಡು. ಆಯ್ತಾಯ್ತು.